ನನ್ನ ಲೈಫಲ್ಲಿ ಯಾವುದು ಈಸಿ ಇರಲಿಲ್ಲ. ನೊಂದು ಬೆಂದು ಕಷ್ಟಗಳನ್ನೇ ಅನುಭವಿಸ್ಕೊಂಡು ಬಂದಿರೋದು ನಾನು. ಹಾಗಂತ ಇವತ್ತು ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಇಲ್ಲ. ಇವತ್ತು ನನಗೆ ಎಷ್ಟೊಂದು ನೋವುಗಳಿದಾವೆ, ಎಷ್ಟೊಂದು ಪ್ರಾಬ್ಲಮ್ಸ್ಗಳಿದಾವೆ. ಯಾರಿಗೆ ತಾನೇ ಹೇಳಿ ಜೀವನದಲ್ಲಿ ನೋವುಗಳಿರಲ್ಲ, ತೊಂದರೆಗಳಿರಲ್ಲ. ನನಗೂ ಕೂಡ ಎಲ್ಲರ ಥರ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಮೂಲೆಯಲ್ಲಿ ಇದ್ಕೊಂಡು ಅಯ್ಯೋ ನನ್ಗೆ ಎಷ್ಟೊಂದು ನೋವುಗಳಿದಾವೆ, ಎಷ್ಟೊಂದು ಕಷ್ಟಗಳಿದಾವೆ ಅಂತ ಕಣ್ಣೀರ್ ಹಾಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಕಂಫರ್ಟ್ ಝೋನಲ್ಲಿ ಕೂಡ ನನ್ನ ಪೇನ್ ನ ಫೀಲ್ ಮಾಡಬೇಕು ಅಂತ ಅನ್ಸುತ್ತೆ. ನನ್ನ ಅನುಭವದ ಪ್ರಕಾರ ನಾನು ಯೋಚನೆ ಮಾಡೋ ರೀತಿ ಇಷ್ಟೇನೆ. ನಾನು ಅನ್ನೋರು ಇಬ್ಬರಿದ್ದಾರೆ ನನ್ನೊಳಗಡೆ. ಆದ್ರೆ ಅದರಲ್ಲಿ ಯಾರ ಮಾತನ್ನ ನಾನು ಕೇಳ್ತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಬೇಕು. ಒಂದು ಮೈಂಡು ನನ್ನ ಕಂಫರ್ಟ್ ಝೋನಲ್ಲಿ ಇಟ್ಕೊಂಡು ನನ್ನ ಪ್ಯಾಂಪರ್ ಮಾಡೋಕೆ ಟ್ರೈ ಮಾಡುತ್ತೆ. ಆದ್ರೆ ಇನ್ನೊಂದು ಮೈಂಡು ನನ್ನನ್ನು ಯಾವಾಗಲೂ ಎಚ್ಚರಿಸ್ತಾ ಇರುತ್ತೆ. ಒಂದು ಮೂಲೆಯಲ್ಲಿ ಕುತ್ಕೊಂಡು ಹತ್ತಿದ್ ಸಾಕು, ನಿನ್ ಕಂಫರ್ಟ್ ಝೋನ್ ಜಾಸ್ತಿ ಆಗೋಗಿದೆ, ಎದ್ದೇಳು, ನಿನ್ ಮುಂದಿನ ಕೆಲಸ ನೋಡು, ಮುಂದೆ ಹೋಗೋದು ಹೇಗೆ ಅಂತ ನೋಡು, ನಿನ್ ಛಲದಿಂದ ಎದ್ದೇಳು, ನೀನಿದಲ್ಲ, ನಿನ್ ಜೀವನ ಇನ್ನು ತುಂಬಾನೇ ಚೆನ್ನಾಗಿದೆ. ಆ ಬ್ಯೂಟಿಫುಲ್ ಆದ ಜೀವನನ ನೋಡ್ಬೇಕು ಅಂದ್ರೆ ನಿನ್ ಕಂಫರ್ಟ್ ಝೋನ್ ನಿಂದ ಆಚೆ ಬರಲೇಬೇಕು. ಆಮೇಲೆ ಒಂದೊಂದ್ಸಲ ಕಂಫರ್ಟ್ ಝೋನ್ ಅಲ್ಲೇ ಕೂತ್ಕೊಂಡು ಗಿಲ್ಟ್ ಫೀಲ್ ಮಾಡಿರೋದು ಕೂಡ ಇದೆ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದು ಒಂದು ದಿನದ ಜರ್ನಿ ಅಲ್ಲ ಅಂತ. ಇದು ಪ್ರತಿದಿನದ ಜರ್ನಿ. ನಾನ್ ಪ್ರತಿದಿನ ಗೆಲ್ಬೇಕು. ಈ ಯುದ್ಧ ಇನ್ನೊಬ್ಬ ಮನುಷ್ಯನ ಜೊತೆ ಅಲ್ಲ, ನನ್ನೊಳಗಿನ ನನ್ ಜೊತೆನೆ.